ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ತೋಟದಲ್ಲಿ ತುಂಬಾ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿರುವಂತ ವಿಧ ನಮಗೆ ತುಂಬಾ ಖುಷಿ ಆಗುತ್ತೆ. ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನೋಣಪ್ಪ ಗೌಡ. ನೋಣಪ್ಪ ಗೌಡ ಏನು ವೃತ್ತಿ ಮಾಡ್ತೀವಿ? ರಿಟೈರ್ಡ್ ಟೀಚರ್ ನಾನು. ಅಂದ್ರೆ ಇದು ಪಿತ್ರಾರ್ಜಿತ ಜಾಗ. ನಾವು ಅದನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ. ಗಿಡ ಹಾಕಿ 2 ವರ್ಷ ಆಗ್ತಾ ಬಂತು. ಹಾಗೆ ಬಂದಾಗ ಬೆಳೆ ಚೆನ್ನಾಗಿ ಸಾಧಾರಣ ಬಂತು. ಆದ್ರೆ ಎಲ್ಲ ಗಿಡಗಳು ಎಲೆಗಳು ಗಿಡ್ಡ ಆಗುತ್ತಾ ಬಂತು. ಕೆಲವಲ್ಲಿ ಬಹಳ ಕಡಿಮೆ ವಿಷಯ ಆಯ್ತು. ಹಾಗೆ ಅದಕ್ಕಾಗಿ ನಾನು ನಿಮ್ಮ ಯೂಟ್ಯೂಬ್ ಅನ್ನು ನೋಡಿ ನಿಮ್ಮನ್ನು ಕಾಲ್ ಮಾಡಿ ಒಮ್ಮೆ ಗೊಬ್ಬರ ಹಾಕಿದ್ದೇನೆ. ಇನ್ನು ಹಾಕಲಿಕ್ಕಿದ್ದೇವೆ. ಇದರಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಖುಷಿಯಾಗಿದೆ. ಈಗ ಏನೇನು ಅಭಿವೃದ್ಧಿ ಕಾಣ್ತಾ ಇದೆ ಸರ್? ಹಳೆಗೂ ಎಲೆಗೂ ಈಗ ಎಲೆಗೂ? ಗಿಡ್ಡ ಮೊದಲೆಲ್ಲ ಎಲೆ ಚುಕ್ಕಿ ಎಲ್ಲ ಇತ್ತು. ಸರಿ, ಎಲೆ ಚುಕ್ಕಿ ಇತ್ತು. ಆಮೇಲೆ ಈಗ ಬಂದದ್ದು ಉದ್ದವಾಗಿ ಬಂದು ಅಗಲವಾಗಿ ಬಂದಿದೆ. ಯಾವುದೇ ಎಲೆ ಚುಕ್ಕಿ ಯಾವುದು ರೋಗ ಇಲ್ಲ. ಓಕೆ. ಒಂದು ವಿಷಯ ನಿಮಗೆ ಹ್ಯಾಂಡ್ಸ್ ಅಪ್ ಸರ್. ಯಾಕಂದ್ರೆ ಮನುಷ್ಯನ ಜನ್ಮದಲ್ಲಿ ಒಂದು ಗುರುಗಳಾಗಬೇಕು, ಇಲ್ಲ ವೈದ್ಯರಾಗಬೇಕು, ಇಲ್ಲಾಂದ್ರೆ ಕೃಷಿಕರಾಗಬೇಕಂತಿದೆ. ನೀವು ಗುರುಗಳು ಆಗಿದ್ದೀರಿ, ಕೃಷಿನೂ ಕೂಡ ಮಾಡ್ತಾ ಇದ್ದೀರಿ, ಮಾದರಿ ರೈತರಾಗ್ತಾ ಇದ್ದೀರಾ. ಅದಕ್ಕಿಂತ ಮೇಲಾಗಿ ನಮ್ಮ ದೇಶದ ಅದ್ಭುತ ಟೆಕ್ನಾಲಜಿ ಅಂದ್ರೆ ಅದ್ಭುತ ತಂತ್ರಜ್ಞಾನವನ್ನ ನೀವು ಬಳಸ್ಕೊಳ್ಳೋದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ನಿಮ್ಮಂತ ವಿದ್ಯಾವಂತರು ಈ ತಂತ್ರಜ್ಞಾನ ಬಳಸ್ಕೊಂಡಾಗ ಈ ನಿಮ್ಮ ಊರಿನ ಸುತ್ತಮುತ್ತಲಿರುವಂತಹ ಸಾಧಾರಣ ರೈತರುಗಳು ಅದನ್ನು ಅಡಾಪ್ಟ್ ಮಾಡ್ತಾರೆ. ನಮ್ಮ ದೇಶದ ಗೊಬ್ಬರ ಪರಿಚಯ ಆಗ್ತದೆ. ಅದ್ರ ಜೊತೆಯಲ್ಲಿ ಆ ತೋಟ ಉಳಿಸ್ಕೊಳ್ತಾರೆ. ನೋಡಿ, ಉದಾಹರಣೆಗೆ ಈ ಗಿಡ ನೋಡ್ಬೋದು. ಈ ಗಿಡ ನೋಡಿ ಸರ್, ನೋಡಿ ಈ ತರ ಇದ್ದಂತ ಗಿಡ ಸಾಧಾರಣವಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ರೋಗ, ಎಷ್ಟು ಸಣ್ಣದು. ಇಮ್ಮಿಡಿಯೇಟ್ ಆಗಿ ಒಂದು ಎಲೆ ಬಂದಿರುವಂಥದ್ದು, ಅದಕ್ಕಿಂತ ಅದಾದ ನಂತರ ಬಂತಿರೋ ಎಲೆ ಆರೋಗ್ಯ ನೋಡಿ ಎಷ್ಟು ಖುಷಿ ಆಗುತ್ತೆ. ಈ ಗ್ರೀನರಿ ಮತ್ತು ಎಷ್ಟು ಸ್ಮೂತ್ನೆಸ್ ಇದೆ. ಇನ್ನೊಂದು 2 ಗಿಡ ನೋಡೋಣ. ಸಾಧಾರಣ ಫಸ್ಟ್ ಸುಮ್ಮನೆ ಹಿಂಗೆ ನೋಡ್ಬೋದು. ಸಣ್ಣ ಎಲೆ, ಎಲ್ಲ ಗಿಡಗಳು ಅದ್ಭುತವಾಗಿದೆ. ನೋಡಿ, ಇದು ಸಣ್ಣದು ಎಲೆ ಚುಕ್ಕಿ ಇದೆ, ಹಳದಿ ಇದೆ, ಹಳೆ ಎಲೆ. ಇದು ಕೂಡ ಹಳೆ ಎಲೆ. ನೋಡಿ, ಆ ಎಲೆ ಕೂಡ ಹಾಗೆ ಉಂಟು. ಇದು ಕೊಟ್ಟ ನಂತರ ನೋಡ್ಬೋದು ಎಷ್ಟು ಉದ್ದ ಮತ್ತು ಎಲೆಗಳ ಆರೋಗ್ಯ. ಅಗಲವಾಗಿರುವಂಥದ್ದು ದೊಡ್ಡ ಎಲೆ. ಮತ್ತು ಈ ನೋಡಿ ಕೊಂಬು, ದನದ ಕೊಂಬು ಬಂದೈತೆ ನೋಡ್ಬೋದು. ಹಾಗೆ ಇನ್ನೂ ಕೆಲವು ನೋಡಿ, ಇದು ಕೂಡ ನೋಡ್ಬೋದು. ಹಳೆ ಎಲೆ ಹೀಗಿದೆ, ಹಳದಿ ಎಲೆ ಚುಕ್ಕಿ. ಮತ್ತು ಇಲ್ಲಿ ಈ ಎಲೆ 3ನೇ ಎಲೆ. ಈಗ ಕೊಟ್ಟ ಮೇಲೆ ಬಂದಂಥ ಎಲೆ ನೋಡಿ, ಮೊಬೈಲ್ ಹತ್ರನೂ ಹಿಡಿಯೋಕ್ಕಾಗಲ್ಲ. ಎಷ್ಟು ಗ್ರೀನರಿ ಮತ್ತು ಶೈನಿಂಗ್ ಜೊತೆಲಿ ಎಲೆ ಅದ್ಭುತವಾಗಿ ಓಪನ್ ಆಗ್ತಾ ಇರೋದು. ಇದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನೋಡಿ, ಈ ಎಲೆ ನೋಡ್ಬೋದು. ಹಳೆ ಎಲೆಯ ಆರೋಗ್ಯ ಸಾಧಾರಣವಾಗಿದೆ. ಈ ಹೊಸ ಎಲೆ ಬಂದಿರುವಂಥ ರೀತಿ ನೋಡ್ಬೋದು. ಹೆಚ್ಚು ಕಮ್ಮಿ 6 ಫೀಟ್ ಬಂದಿರ್ಬೋದು. ಅಷ್ಟು ಚೆನ್ನಾಗಿದೆ. ತುಂಬ ಆರೋಗ್ಯದ ಎಲೆ. ಇದು ಸ್ಟಾಪ್ ಅಲ್ಲ, ಕಂಟಿನ್ಯೂ. ನೋಡಿ, ಇದು ಹಳೇದು ಹಳದಿ ಎಲೆ. ಇನ್ನೊಂದು ಎಲೆ ಸ್ವಲ್ಪ ಸಣ್ಣ ಸಾಧಾರಣ ಇದೆ. ನೋಡಿ, ಇದು ಕೊಡೋಕ್ಕೆ ಮುಂಚೆ ಈಗಿರುವಂಥದ್ದು ಇದರ ಎಲೆಯ ಈ ಗಿಡದ ಚಿತ್ರಣ ನೋಡಿ. ಈ ಎಲೆ ಚುಕ್ಕಿ ರೋಗ ಯಾವ ಥರ ಇದೆ ಅಂತ ಎಲೆಗಳಲ್ಲಿ ಭಾರಿ ಡೇಂಜರು. ನಂತರ ಬಂದಿರೋ ಎಲೆ ನೋಡ್ಬೋದು. ದೂರದಿಂದ ನಾನು ತೋರಿಸ್ತೇನೆ. ತುಂಬ ದೊಡ್ಡ ಎಲೆ ಬಂದಿರುವಂಥದ್ದು. ಹೆಚ್ಚು ಕಡಿಮೆ ಒಂದು 5 ಫೀಟ್ ಇದೆ ಅನಿಸುತ್ತೆ ಎಲೆ. ಇಷ್ಟು ಚೆನ್ನಾಗಿದೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ? ಖುಷಿ ಆಗ್ತದೆ. ಅಂದರೆ ಗೊಬ್ಬರ ಏನು ಹಾಕಿಲ್ಲ, ಇದೇ ಗೊಬ್ಬರದಲ್ಲಿ ಇದೆಲ್ಲ ಚೆನ್ನಾಗಿ ಬಂತು. ಖುಷಿಯಾಗಿದೆ. ಒಂದಕ್ಕಿಂತ ಒಂದು ಅದ್ಭುತ. ಇದು ನೋಡ್ಬೋದು. ಎಲೆ ಚುಕ್ಕಿ ರೋಗ ಅಂದರೆ ತುಂಬ ಡೇಂಜರ್ ಲೆವೆಲಲ್ಲಿದೆ. ಫುಲ್ ಓಲೋಲೋಲು ಆಗಿ ಎಲೆ ಚುಕ್ಕಿ ರೋಗ ಇರುವಂಥದ್ದು. ಜೊತೆಲಿ ಈಗ ಗೊಬ್ಬರ ಕೊಟ್ಟ ಮೇಲೆ ಬಂದಿರುವಂಥದ್ದು ನೋಡ್ಬೋದು. ಎಲೆ ಸಖತ್ ಹಿಂದೆ ಬ್ಯಾಕ್ ಸೈಡು, ಫ್ರಂಟ್ ತೋರಿಸ್ತೇನೆ. ಆ ಗ್ರೀನರಿ ನೋಡಿ, ಒಂದೇ ಒಂದು ಚುಕ್ಕಿ ಇಲ್ಲ ಇದರಲ್ಲಿ, ಒಂದೇ ಒಂದು ಚುಕ್ಕಿ ಇಲ್ಲ. ಅಷ್ಟು ಗ್ರೀನರಿ ನೀಟಾಗಿ ಬಂದಿದೆ. ಇದು ಆರಂಭದಲ್ಲಿ ಇದು ಕೊಡೋದ್ರಿಂದ ನಿಮಗೆ ಬೇಗ ರಿಕವರಿ ಆಗ್ತಾ ಇದೆ. ಸಾಧಾರಣವಾಗಿ ಸಣ್ಣ ಸಣ್ಣ ಎಲೆ ಗಿಡ ನೆಟ್ಟಿದ್ದಾರೆ. ಈ ಎಲೆ ಆರಂಭದಲ್ಲೇ ನೋಡಿ ಹೆಂಗಿದೆ ಚುಕ್ಕಿ, ಎಲೆ ಚುಕ್ಕಿ. ಎಲೆಗೆ ಡೆವಲಪ್ಮೆಂಟ್ ಇಲ್ಲ ನೋಡಿ. ನೋಡುವಾಗ ಎಷ್ಟು ನೋವಾಗುತ್ತೆ ಮನಸ್ಸಿಗೆ. ಇದು ಕೊಟ್ಟ ಕೂಡಲೇ ಕೊಟ್ಟು ಎಷ್ಟು ಬೇಗ ಈ ಗ್ರೀನರಿ ಎಲೆ ಬಂದಿರುವಂಥದ್ದು, ನೀಟಾಗಿ ಅಗಲವಾಗಿ ಮತ್ತು ಆರೋಗ್ಯವಾಗಿ ಅದ್ಭುತವಾಗಿದೆ. ಸರ್, ಈ ತೆಂಗಿನ ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಂಗಿತ್ತು ಮುಂಚೆ? ಇದು ಬಹಳ ಗಿಡ್ಡಾಗಿ ಒಣಗಿಕೊಂಡಿತ್ತು. ಆಗ್ತದೋ ಇಲ್ಲ ಅಂತ ಇತ್ತು.
ಆದರೆ ಅದನ್ನು ಹಾಕಿದ ಕೂಡಲೇ ಒಂದು 15 ದಿವಸದಲ್ಲಿ ಉದ್ದ ಹಾಂ ಸೂಪರ್. ನೋಡ್ಬೋದು ರೈತ ಬಂದವರೇ ನೋಡಿ ಫಸ್ಟ್ ಹೆಂಗಿದೆ ಎಲೆ ಚುಕ್ಕಿ ರೋಗ, ಇದು ಸುಳಿ ರೋಗ ಅಂತ ಹೇಳ್ತೀವಿ, ಆ ಸಿಂಪ್ಟಮ್ಸ್ ಇದೆ. ಸುರುಳಿ ನೋಡಿ ಇದು ನೋಡ್ಬೋದು. ಇದು ಹಾಕಿದ ನಂತರ ಬಂದಿರೋ ಎಲೆ ನೋಡಿ ಎಷ್ಟು ಆರೋಗ್ಯಪೂರ್ಣವಾಗಿ ಮತ್ತು ದೊಡ್ಡದಾಗಿ ತೆಂಗು ಇದೆ ಬಂದಿರುವಂಥದ್ದು. ಇದು 1.5 ತಿಂಗಳ ಒಂದು ಅಭಿವೃದ್ಧಿ. ಇದು ನೋಡ್ಬೋದು ಎಲೆಗಳು ನೋಡಿ, ಫಸ್ಟ್ ರೋಗದ ಎಲೆಗಳು ಸಾಧಾರಣವಾಗಿದೆ ಮತ್ತು ಸಣ್ಣ ಎಲೆಗಳೇ ನೋಡಿ. ಇದೆಲ್ಲ ಎಲೆ ತುದಿಯಲ್ಲಿ ಆರೋಗ್ಯನೇ ಇಲ್ಲ. ಇದು ಕೊಟ್ಟ ಮೇಲೆ ಬಂದಿರುವಂಥ ಆರೋಗ್ಯ ನೋಡಿ, ಟೋಟಲ್ ಆಗಿ ದೊಡ್ಡ ಎಲೆ ಮತ್ತು ಸಿಕ್ಕಾಪಟ್ಟೆ ಗ್ರೀನರಿ, ಇಮ್ಮಿಡಿಯೇಟಾಗಿ ಗ್ರೀನರಿ ಇದೆ. ಈ ಪೇಂಟ್ ಹೊಡೆದ್ರೆ ಹೆಂಗೆ ಆಗ್ತದೆ ಗ್ರೀನ್ ಪೇಂಟ್, ಆ ಥರ ಉಂಟು ನೋಡಿ. ಇದು ಗುಂಡಿಯಲ್ಲಿದೆ ಸಣ್ಣ ಸಣ್ಣ ಗಿಡ, ಫಸ್ಟು ಮುಂಚೆ ಎಲ್ಲೋ ಮತ್ತು ಓಲ್ಸು ನೋಡಿ, ಹೀಗೆ ನೋಡ್ಬೋದು ನೀವು ಫಸ್ಟ್ ಹೆಂಗಿದೆ ಗಿಡ. ಇದು ಕೊಟ್ಟ ನಂತರ ಬಂದಿರೋ ಎಲೆ ಎಷ್ಟು ಅಗಲ ಮತ್ತು ಆರೋಗ್ಯ, ಗ್ರೀನರಿ ನೋಡಿ. ಪೂರ್ಣ ಚಿತ್ರಣ ಹೆಂಗೆ ಕಾಣುತ್ತೆ ನಿಮಗೆ, ಇದನ್ನು ನೋಡ್ಬೋದು. ಇಮ್ಮಿಡಿಯೇಟಾಗಿ ಫುಲ್ ಎಲೆ ಚುಕ್ಕಿ, 1 2 ಹಳದಿ ನೋಡಿ, ಎಲೆ ಚುಕ್ಕಿ ಎಷ್ಟಿದೆ, ಹರಡೆ ಬಿಟ್ಟಿದೆ. ಮತ್ತು ಹೀಗೆ ಕೊಡ್ತಾ ನೆಕ್ಸ್ಟ್ ಬಂದಂಥ ಅದ್ಭುತ ಎಲೆ ನೋಡಿ, ಹಿಂಗೆ ನೋಡ್ಬೋದು. ಹೊಸ ಎಲೆಗೆ ಯಾವ ಥರ ಗ್ರೀನರಿ ಮತ್ತು ಅಗಲ, ಚುಕ್ಕಿ ಯಾವ ಒಂದು ಚುಕ್ಕಿ ಇಲ್ಲ ನೋಡಿ. ಇದರಲ್ಲೆಲ್ಲ ಚುಕ್ಕಿ ಇದೆ. ಹೊಸ ಎಲೆ ಬಂದಿರೋದು ಚುಕ್ಕಿ ಇಲ್ಲ, ಮತ್ತು ಹೊಸದು ಇನ್ನೊಂದು ಓಪನ್ ಆಗ್ತಾ ಉಂಟು ನೋಡ್ಬೋದು. ಹೌದು ನೋಡಿ, ಇಲ್ಲೆಲ್ಲ ಎಲೆಗಳೇ ನಿಲ್ತಿಲ್ಲ, ಆ ಥರ ಆಗೋಗಿದೆ. ಇದು ಅಷ್ಟೇ, ಎಲ್ಲ ಸುಟ್ಟು ಹಾಗೆ ಆಗಿದೆ, ಬರ್ನ್ ಆದಂಗೆ. ಇಂಥದ್ದು ಬರ್ತಾ ಇರೋ ಎಲೆ ನೋಡಿ, ಗ್ರೀನರಿ ನೋಡಿ ಎಷ್ಟು ಇನ್ನು ಓಪನ್ ಆಗ್ತಾ ಇದೆ ಎಲೆ, ಫಸ್ಟ್ ಕ್ಲಾಸ್ ಗ್ರೀನ್, ತುಂಬ ಖುಷಿಯಾಗತ್ತೆ. ಓಕೆ ಸರ್, ನೀವು ಇವತ್ತು ಓವರಾಲ್ ಆಗಿ ನಮ್ಮ ಕರ್ನಾಟಕದ ರೈತರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ, ಎಲ್ಲ ಬೆಳೆಗಾರರಿಗೂ ಅನ್ವಯಿಸುತ್ತೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಆದಷ್ಟು ಕೆಮಿಕಲ್ ಇಲ್ಲದ ಈ ಸಾವಯವ ಸ್ವದೇಶಿ ಬಳಸಿ ಗಿಡವನ್ನು ಆರೋಗ್ಯ ರೋಗ ಬಾರದಾಗೆ ನೋಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಹಾಗೆ ಹಾಕಿದ ಮೇಲೆ ಭಾಳ ಖುಷಿ ಆಗ್ತದೆ. ಇನ್ನೂ ಅದನ್ನು ಮಾಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇನ್ನೊಂದು ಖುಷಿ ಆಗುತ್ತೆ, ಇವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಒಂದು ಮೂಲೆಗೆ ಒಂದು ಅದ್ಭುತವಾದ ಸರ್ವಿಸ್ ಕೊಡ್ತಾ ಒಂದು ಅತಿ ಹೆಚ್ಚು ಜ್ಞಾನ ಇರುವಂತಹ ವ್ಯಕ್ತಿ ಇದ್ದಾರೆ ನಮ್ಮ ಜೊತೆಲಿ. ಅವ್ರ ಹತ್ರ ಮಾತಾಡ್ಸೋಣ. ನೀವು ಏನು ಹೇಳ್ತೀರಿ ರೈತರಿಗೆ, ನಿಮಗೆ ಬಂದಂಥ ರಿಸಲ್ಟ್ಗಳಲ್ಲಿ ಎಂತೆಂಥ ಒಳ್ಳೆ ರಿಸಲ್ಟ್ ನೋಡಿದ್ದೀರಿ? ಥ್ಯಾಂಕ್ ಯು ಸರ್. ನೀವೆಲ್ಲ ನಿಮ್ಮ ಏನು ಗೊಬ್ಬರ ಕೊಟ್ಟು ಸಿಸ್ಟಮ್ ಆಗಿ ನೀವು ಬಂದು ನೋಡ್ತೀರಲ್ಲ, ಅದು ತುಂಬ ಖುಷಿಯಾಗುತ್ತೆ. ಮತ್ತು ನಿಮಗಿರೋ ಅನುಭವ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ತೋಟಗಳಲ್ಲಿ ರೋಗನ ಸರಿ ಮಾಡಿಸಿದ್ದೀರಿ ಸರ್? ನಾನೊಂದೀಗ ಹೆಚ್ಚು ಕಡಿಮೆ ಒಂದು 30 ತೋಟ ಇರ್ಬೋದು. ಹಾಂ, ರೋಗ ಮುಕ್ತವಾಗಿ. ಈಗ ಇವ್ರದ್ದು ತೋಟ ಇದು ಹೇಗಾಗಿದೆ ಆ ರೀತಿ ಡೆವಲಪ್ ಆಗ್ತಾ ಇದೆ. ಓಕೆ, ಇನ್ನು ತುಂಬಾ ಇದೆ ಕೊಟ್ಟಿದ್ದು. ಅದು ಇನ್ನು ಈಗ 1 ತಿಂಗಳಾಗಿರೋದು. ಅದು ಇನ್ನು ಯಾಕೆಂದ್ರೆ ದೀರ್ಘಾವಧಿ ಬೆಳೆ ಇದು. ಹೌದು, ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಕೆಲವೀಗ ರೋಗದಲ್ಲಿ ಇದರಲ್ಲಿ ಕೂಡ ಸ್ವಲ್ಪ ರೋಗದ್ದು ಜಾಸ್ತಿ ರೋಗದಿದೆ, ಅದಕ್ಕೆ ಇನ್ನೊಂದು 4 ತಿಂಗಳ 5 ತಿಂಗಳ ಹಿಂಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಹೌದೌದು, ಇನ್ನು ಸರಿ ಆಗ್ತದೆ. ಸರಿ ಆಗುದಿಲ್ಲ ಅಂತೇಳಿ ಇಲ್ವೇ ಇಲ್ಲ. ಹೌದೌದು, ಸರಿ ಇದ್ರಲ್ಲಿ ಹಾಗೆ ಆಗ್ತದೆ, ಒಳ್ಳೆ ಗಿಡ ಬರ್ತದೆ ಅಂತೇಳಿ ನನ್ನೊಂದು ನಂಬಿಕೆ.